Hello everyone, welcome to Sanmarga classes. Let us see question number 17 of chapter sound. What is pitch? Pitch ಅಂದ್ರೆ ಏನು? ಯೂಶುವಲಿ ಮ್ಯೂಸಿಕ್ ಸ್ಟಡಿ ಮಾಡ್ತಾ ಇರೋರಿಗೆ ಪಿಚ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ ಅಲ್ವಾ? ಹೈ ಪಿಚ್, ಲೋ ಪಿಚ್. ಪಿಚ್ ಹಾಗಂದ್ರೆ ಏನು ಹಾಗಿದ್ರೆ ಅಲ್ವಾ? ನಾವು ಪಿಚ್ ಬಗ್ಗೆ ಗೊತ್ತಿರುತ್ತೆ ಎಲ್ಲರಿಗೂ. ಸಾಮಾನ್ಯವಾಗಿ ಹೈ ಪಿಚ್ ಅಲ್ಲಿ ಹಾಡಾಡ್ತಿದ್ದಾರೆ ಅವರು, ಲೋ ಪಿಚ್ ಅಲ್ಲಿ ಹಾಡಾಡ್ತಿದ್ದಾರೆ, ಈ ತರ ಹೇಳ್ತೀವಿ. ಹಾಗಿದ್ರೆ ಪಿಚ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಫಿಸಿಕ್ಸ್, ಪಿಚ್ ಅಂದ್ರೆ ದ ವೇ ದ ಬ್ರೈನ್ ಇಂಟರಪ್ಟ್ಸ್ ದ ಫ್ರೀಕ್ವೆನ್ಸಿ ಆಫ್ ಆನ್ ಎಮಿಟೆಡ್ ಸೌಂಡ್. ಆ ಎಮಿಟೆಡ್ ಸೌಂಡ್ ನ ಫ್ರೀಕ್ವೆನ್ಸಿಯನ್ನ ನಮ್ಮ ಬ್ರೈನ್ ಹೇಗೆ ಇಂಟರ್ಪ್ರಿಟ್ ಮಾಡುತ್ತಲ್ಲ, ಅದನ್ನ ಪಿಚ್ ಅಂತ ಕರಿತೀವಿ. ಸಿ, ದಿಸ್ ಪಿಚ್ ಮೇನ್ಲಿ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ. ಇಫ್ ಫ್ರೀಕ್ವೆನ್ಸಿ ಇಸ್ ಹೈ, ಪಿಚ್ ಇಸ್ ಹೈ. ಇಫ್ ಫ್ರೀಕ್ವೆನ್ಸಿ ಇಸ್ ಲೋ, ಪಿಚ್ ಇಸ್ ಲೋ. ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ಏನಿದೆ ಇದರದ್ದು ಕಡಿಮೆ ಇದೆ, ಸೊ ಇಟ್ ಇಸ್ ಲೋ ಪಿಚ್ಡ್ ಸೌಂಡ್. ಇದರದ್ದು ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಸೊ ಇಟ್ ಇಸ್ ಹೈ ಪಿಚ್ಡ್ ಸೌಂಡ್. ಫ್ರೀಕ್ವೆನ್ಸಿ ಅಂದ್ರೆ ಗೊತ್ತಿದೆ ಅಲ್ಲ, ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಯೂನಿಟ್ ಟೈಮ್, ಅಥವಾ 1 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ಆಸಿಲೇಷನ್ಸ್ ಆಗಿದೆ ಆರ್ ಎಷ್ಟು ವೈಬ್ರೇಷನ್ಸ್ ಆಗಿದೆ, ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಪಿಚ್ ಜಾಸ್ತಿ ಇದೆ ಅಂತ. ಈಗ ಸಿಟಿ ಹೊಡೆಯೋದಿರುತ್ತಲ್ಲ ಅದು, ಆಮೇಲೆ ಹೆಣ್ಣು ಮಕ್ಕಳ ಧ್ವನಿ ಏನಿರುತ್ತಲ್ಲ ಪಿಚ್ ಜಾಸ್ತಿ ಇರುತ್ತೆ, ಸಣ್ಣ ಮಕ್ಕಳ ಧ್ವನಿ ಇರುತ್ತಲ್ಲ ಪಿಚ್ ಜಾಸ್ತಿ ಇರುತ್ತೆ. ಅದೇ ಸಿಂಹ ಕೂಗುವಂಥದ್ದು, ಗರ್ಜನೆ ಅಂತ ಹೇಳ್ತೀವಲ್ಲ, ರೋರಿಂಗ್ ಆಫ್ ಲಯನ್. ಆಮೇಲೆ ಗಂಡು ಮಕ್ಕಳ ಧ್ವನಿ ಏನಿರುತ್ತೆ ಆಫ್ಟರ್ ರೀಚಿಂಗ್ ಅಡೋಲಸೆನ್ಸ್ ಏಜ್. ಅಡೋಲಸೆನ್ಸ್ ಏಜ್ ಬಗ್ಗೆ ಸ್ಟಡಿ ಮಾಡಿದ್ದೀರಿ ನೀವು 8th ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ವಾ? ವೋಕಲ್ ಕಾರ್ಡ್ಸ್ ಏನಾಗುತ್ತೆ, ಥಿಕ್ ಆಗುತ್ತೆ. ಸೊ ಪಿಚ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿ ಆದ್ರೆ ನಮ್ಮ ಬ್ರೈನ್ ಫ್ರೀಕ್ವೆನ್ಸಿ ಮೇಲೆ ಎಮಿಟೆಡ್ ಸೌಂಡ್ ಅನ್ನ ಹೇಗೆ ಇಂಟರ್ಪ್ರಿಟ್ ಮಾಡುತ್ತೆ, ಅದನ್ನ ಪಿಚ್ ಅಂತ ಕರಿತೀವಿ. ಥ್ಯಾಂಕ್ ಯು.